ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡಗೆ ಶಾಕ್ ಕೊಟ್ಟ ಹೈಕೋರ್ಟ್. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಶಿಡ್ಲಘಟ್ಟದಲ್ಲಿ ನಗರಸಭೆಯ ಪೌರಾಯುಕ್ತೆಗೆ ಬೆದರಿಕೆ ಕರೆ ಹಿನ್ನೆಲೆ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡಗೆ ಶಾಕ್ ಕೊಟ್ಟಿದೆ ಘನ ನ್ಯಾಯಾಲಯ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ಸ್ ಇದು. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಆ ಅರ್ಜಿಯನ್ನು ವಜಾಗೊಳಿಸಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಆ ಅರ್ಜಿಯನ್ನು ವಜಾಗೊಳಿಸಿದೆ. ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿಗೆ ತಕರಾರು, ಆಂಟಿಸಿಪೇಟರಿ ಬೇಲು. ಚಿಕ್ಕಬಳ್ಳಾಪುರ ಜಿಲ್ಲಾ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಆರೋಪಿ ಸಲ್ಲಿಸಿರುವಂತಹ ಅರ್ಜಿಗೆ ಸರ್ಕಾರಿ ಅಭಿಯೋಜಕರು ತಕರಾರು ಸಲ್ಲಿಕೆ ಮಾಡಿದ್ದಾರೆ. ಕೈ ಮುಖಂಡನ ಪರವಾಗಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ. ಫೋನ್ ಮೂಲಕ ಆಡಿದ ಮಾತಿಗೆ ಮಾಧ್ಯಮದಲ್ಲೇ ರಾಜೀವ್ ಗೌಡ ಕ್ಷಮೆ. ಫೋನ್ ಸಂಭಾಷಣೆಯಲ್ಲಿ ಏನು ಅಸಂಸದೀಯ ಪದ, ಅಶ್ಲೀಲ ಪದ, ಅಸಭ್ಯ ಪದ ಬಿಎನ್ಎಸ್ ಸೆಕ್ಷನ್ 132 ಈ ಕೇಸ್ನಲ್ಲಿ ಅನ್ವಯಿಸುವುದಿಲ್ಲ. ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ರಾಜೀವ್ ಗೌಡ ಸಿದ್ಧರಿದ್ದಾರೆ, ತನಿಖೆಗೆ ಸಹಕರಿಸಲು ಸಿದ್ಧರಿದ್ದಾರೆ ಎಂದು ವಕೀಲರ ವಾದ. ಅಂದ್ರೆ ರಾಜೀವ್ ಗೌಡರ ಪರ ಇದ್ದಂತಹ ವಕೀಲರ ವಾದ. ಆದರೆ ಈ ವೇಳೆ ಗರಂ ಆಗಿದ್ದ ನ್ಯಾಯಾಲಯ ಅರ್ಜಿದಾರನಿಗೆ ಮಹಿಳೆಯರೆಂದರೆ ಗೌರವ ಇಲ್ಲವೇ ಎಂದು ಪ್ರಶ್ನೆ. ಮಹಿಳೆಯರ ಜೊತೆ ಹಿಂಗ ವರ್ತಿಸೋದು, ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯಲು ಆಗುವುದಿಲ್ಲ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನು ಹಾಳು ಮಾಡಬಲ್ಲದು. ಎಲ್ಲವನ್ನು ಹಾಳು ಮಾಡೋದು ಮಾತು. ನೀವು ಕ್ಷಮೆ ಕೇಳಿದ್ರೂ ಒಡೆದಿರುವುದು ಒಂದಾಗುವುದಿಲ್ಲ ಎಂದು ತರಾಟೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ನೀವು ಆಡುವಂತಹ ವಾಕ್ಯಗಳು ನಿಜಕ್ಕೂ ಕೂಡ ಯಾರ ಮನಸ್ಸಿಗೆ ಎಷ್ಟು ಆಘಾತಕಾರಿಯಾದಂತಹ ಸುದ್ದಿಯಾಗಿ ಪರಿಣಮಿಸುತ್ತೆ, ಅವರನ್ನು ಎಷ್ಟು ಭಾವನಾತ್ಮಕವಾಗಿ ಕಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರ್ಕಾರಿ ಅಧಿಕಾರಿಯ ಜೊತೆ ಅತ್ಯಂತ ಕೆಟ್ಟದಾಗಿ ಸಂಭಾಷಣೆ ಮಾಡಿದ್ದಲ್ಲದೆ ಮನುಷ್ಯ ಭಾವೋದ್ರೇಕಕ್ಕೊಳಗಾಗ್ತಾನೆ, ಆವೇಶಕ್ಕೊಳಗಾಗ್ತಾನೆ, ಕ್ಷಣಕಾಲದ ಸಿಟ್ಟಿನಲ್ಲಿ ಏನು ಬೇಕಾದರೂ ಮಾತನಾಡ್ತಾನೆ. ಆದರೆ ಆ ಮಾತುಗಳಿಗೂ ಒಂದು ಎಲ್ಲೆ ಅನ್ನೋದಿದೆಯಲ್ಲ. ಆ ಮಾತುಗಳಲ್ಲಿ ಹೆಣ್ಣು ಮಕ್ಕಳ ಅಭಿಮಾನಕ್ಕೆ ಧಕ್ಕೆಯಾಗುವ ಪದಪ್ರಯೋಗ, ಆ ಹೆಣ್ಣು ಮಗಳ ಶೀಲವನ್ನು ಕೂಡ ಕೆರಳಿಸುವಂತಹ ಪ್ರಯತ್ನದ ಮಾತುಗಳು ನಿಜಕ್ಕೂ ಕೂಡ ಅತ್ಯಂತ ಆಶ್ಚರ್ಯಕರವಾಗಿ ಮಾತನಾಡಿದ್ರು ಅವರು. ಆ ಸಂಭಾಷಣೆ ನಾಗರಿಕ ಸಮಾಜ ಕೇಳಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬೆಂಕಿ ಕತ್ತರಿಸ್ತೀನಿ, ಈ ಅತ್ಯಂತ ಕಠಿಣ ಪದಗಳು. ಒಂದು ಹೆಣ್ಣಿನ ಮೇಲೆ ಕನಿಷ್ಠ ಪರಿಜ್ಞಾನ ಇಲ್ಲ ಆತನಿಗೆ. ಒಂದು ಹೆಣ್ಣಿನ ಮೇಲೆ ಇಡಬೇಕಾದ ಮಿನಿಮಮ್ ಗೌರವ ಆತನಲ್ಲಿಲ್ಲ. ಒಬ್ಬ ಮನುಷ್ಯ ಕೆಟ್ಟದಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಕೆಟ್ಟವನಾಗಿ ಮಾತನಾಡೋದಕ್ಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಮಾತನಾಡಿದ್ರು ರಾಜೀವ್ ಗೌಡ. ಅಧಿಕಾರದಲ್ಲಿ ಆತ ಶೂನ್ಯ. ಆತನಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ಆತ ಅಲ್ಲ. ಸಾಂವಿಧಾನಿಕವಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೂ ಆತ ಅಲ್ಲ. ಸರ್ಕಾರದ ಭಾಗ ಆತ ಅಲ್ಲ. ದೇಶದ ಪ್ರಜೆ, ಶಿಡ್ಲಘಟ್ಟದ ಮೂಲ ನಿವಾಸಿನೂ ಆತ ಅಲ್ಲ, ಸ್ಥಳೀಯನೂ ಅಲ್ಲ. ಆ ಭಾಗದ ನಗರಸಭೆಯ ಪೌರಾಯುಕ್ತೆಯ ಜೊತೆ ಈತನಿಗೆ ಸಮಾಧಾನ ಆಗುವಂತಹ ಕೆಲಸಗಳನ್ನು ಆಕೆ ಮಾಡಲಿಲ್ಲ ಅನ್ನೋದು ಈತನನ್ನು ಕೆರಳಿಸ್ತು. ಶಿಡ್ಲಘಟ್ಟದ ಯಾವುದೋ ಒಬ್ಬ ಕಾಂಗ್ರೆಸ್ ಪುಡಾರಿಗೆ ಸಮಾಧಾನ ಕೊಡೋದಕ್ಕಲ್ಲ ಅಲ್ಲ ನಗರಸಭೆಯ ಪೌರಾಯುಕ್ತೆಯಾಗಿ ಆಯ್ಕೆಯಾಗಿರೋದು. ನಿಮ್ಮನ್ನ ಖುಷಿಪಡಿಸುವ ಕೆಲಸ ಮಾಡೋದಕ್ಕಲ್ಲ ಸರ್ಕಾರ ಆಕೆಯನ್ನು ನೇಮಕ ಮಾಡಿರೋದು. ನಿಮ್ಮ ವೈಯಕ್ತಿಕ ತೆವಲು, ನಿಮ್ಮ ವೈಯಕ್ತಿಕ ತೀಟೆಗಳು, ನಿಮ್ಮ ಖಾಸಗಿ ರೆಸಾರ್ಟ್ಗಳಲ್ಲಿ ನಿಮ್ಮ ಸಂಬಂಧಿಕರ ಜೊತೆ ಬೇಕಾದ್ರೆ ಹಿಂಗೆ ಮಾತನಾಡ್ಕೊಳ್ಳಿ, ಅದಕ್ಕೆ ಯಾರ ವಿರೋಧತೆಯೂ ಇಲ್ಲ, ಯಾವ ವಿರೋಧತೆಯೂ ಇಲ್ಲ. ಒಂದು ಸರ್ಕಾರಿ ನೌಕರಿಯ ಜೊತೆ, ಸರ್ಕಾರಿ ಅಧಿಕಾರಿಯ ಜೊತೆ ಮಾತನಾಡಬೇಕಾದ್ರೆ ಅದಕ್ಕೊಂದು ಇತಿಮಿತಿ ಇಲ್ವಾ? ಬೆಂಕಿ ಇಡೋದಕ್ಕೆ ನೀನು ಯಾರು? ಕೈಕಾಲು ಕತ್ತರಿಸೋದಕ್ಕೆ ನೀವು ಯಾರು? ಎಲ್ಲವೂ ಕೂಡ ಇವತ್ತು ನ್ಯಾಯಾಲಯ ಗಮನಿಸಿತು. ಜೊತೆಗೆ ರಾಜೀವ್ ಗೌಡರ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ಅದಕ್ಕೂ ಕೂಡ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಫೋನ್ ಮೂಲಕ ಆಡಿದ ಮಾತಿಗೆ ಮಾಧ್ಯಮದಲ್ಲಿ ರಾಜೀವ್ ಗೌಡ ಕ್ಷಮೆ.
ಇನ್ನು ಸಾರ್ವಜನಿಕವಾಗಿಯೂ ಕ್ಷಮೆ ಕೇಳೋದಕ್ಕೂ ಸಿದ್ಧರಿದ್ದಾರೆ. ಹಾಗಾಗಿ ನನ್ನ ಕಕ್ಷಿದಾರ ಎಲ್ಲಾ ರೀತಿಯ ತನಿಖೆಗೂ ಕೂಡ ಸಹಕರಿಸ್ತಾರೆ ಎನ್ನುವಂಥ ವಾದವೂ ಕೂಡ ರಾಜೀವ್ ಗೌಡ ಪರ ವಕೀಲರಿಂದ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.